ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ನ್ಯಾಷನಲ್ ಹೆರಾಲ್ಡ್ ಕೇಸ್ನಲ್ಲಿ ರಾಹುಲ್ಗೆ ರಿಲೀಫ್, ಹಾಗೆ ಸೋನಿಯಾ ಗಾಂಧಿ ಇಬ್ಬರಿಗೂ ಕೂಡ ಬಿಗ್ ರಿಲೀಫ್ ಸಿಕ್ಕಿದೆ. ದೆಹಲಿಯ ರೋಸ್ ಅವೆನ್ಯೂ ಕೋರ್ಟ್ನಿಂದ ಇಬ್ಬರಿಗೂ ಬಿಗ್ ರಿಲೀಫ್. ಇಡೀ ಚಾರ್ಜ್ ಶೀಟ್ ಪರಿಗಣಿಸಲ್ಲ ಅಂತ ಕೋರ್ಟ್ ಹೇಳಿದೆ. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಇಬ್ಬರಿಗೂ ಕೂಡ ಬಿಗ್ ರಿಲೀಫ್. ದೆಹಲಿಯ ರೋಸ್ ಅವೆನ್ಯೂ ಕೋರ್ಟ್ನಿಂದ ರಿಲೀಫ್ ಸಿಕ್ಕಿದೆ. ವಿಶೇಷ ನ್ಯಾಯಾಧೀಶ ವಿಶಾಲ್ ಗೋಗಾನೆ ನಿರಾಕರಿಸಿದ್ದಾರೆ. ಖಾಸಗಿ ವ್ಯಕ್ತಿ ದೂರು ನೀಡಿದ್ದಾರೆ ಅಂತ ಕೋರ್ಟ್ ಹೇಳಿದೆ. ಸೊ ದೆಹಲಿಯ ರೋಸ್ ಅವೆನ್ಯೂ ಕೋರ್ಟ್ ಈಗ ನ್ಯಾಷನಲ್ ಹೆರಾಲ್ಡ್ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಇಡೀ ಚಾರ್ಜ್ ಶೀಟನ್ನು ಪರಿಗಣಿಸೋಕೆ ಸಾಧ್ಯವಿಲ್ಲ ಅಂತ ಹೇಳಲಾಗಿದೆ. ಸೊ ಇದೀಗ ವಿಶೇಷ ನ್ಯಾಯಾಧೀಶ ವಿಶಾಲ್ ಗೋಗಾನೆ ಅವರು ನಿರಾಕರಿಸಿದ್ದಾರೆ. ಸೊ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅವರಿಗೆ ಕಂಟಕವಾಗಿದ್ದಂಥ ಕೇಸ್ ಇದು. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಈ ಚಾರ್ಜ್ ಶೀಟ್, ಇಡೀ ಚಾರ್ಜ್ ಶೀಟ್ ಏನಿದೆ ಅದನ್ನು ಪರಿಗಣಿಸಲ್ಲ ಅಂತ ಕೋರ್ಟ್ ಹೇಳಿದೆ. ಹರೀಶ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನೇರ ಸಂಪರ್ಕದಲ್ಲಿ. ಹರೀಶ್, ಇದೀಗ ನ್ಯಾಷನಲ್ ಹೆರಾಲ್ಡ್ ಕೇಸ್ನಲ್ಲಿ ಏನಾಗುತ್ತೆ ಮುಂದೆ ಅನ್ನೋ ಬಗ್ಗೆ ಕುತೂಹಲ ಇತ್ತು. ಆದರೆ ಕೋರ್ಟ್ ಏನು ಹೇಳಿದೆ, ಯಾಕೆ ಚಾರ್ಜ್ ಶೀಟನ್ನು ಪರಿಗಣಿಸಲ್ಲ ಅಂತ ಹೇಳಿರೋದೇನು, ಏನೇನಾಗಿದೆ ಅಂತ ಹರೀಶ್? ಅವಿನಾಶ್, ನ್ಯಾಷನಲ್ ಹೆರಾಲ್ಡ್ ಅಕ್ರಮ ಹಣ ವರ್ಗಾವಣೆ ಪ್ರಕರಣದಲ್ಲಿ ಜಾರಿ ನಿರ್ದೇಶನಾಲಯ ಈಗಾಗಲೇ ತನಿಖೆಯನ್ನು ನಡೆಸಿ ಚಾರ್ಜ್ ಶೀಟನ್ನು ಸಲ್ಲಿಸಿದೆ. ಜಾರಿ ನಿರ್ದೇಶನಾಲಯದ ವರದಿಯನ್ನು ಇಟ್ಕೊಂಡು ದೆಹಲಿ ಪೊಲೀಸರು, ಆರ್ಥಿಕ ವಿಭಾಗಗಳ ಪೊಲೀಸರು FIR ಅನ್ನು ದಾಖಲಿಸಿದ್ರು. ಅಂದರೆ ಅಕ್ಟೋಬರ್ 3ನೇ ತಾರೀಕಿನಂದು FIR ದಾಖಲಿಸಿದ್ರು. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಸ್ಯಾಮ್ ಪಿತ್ರೋಡಾ ಜೊತೆಗೆ ಇನ್ನಿತರ ಈ ಪ್ರಕರಣದಲ್ಲಿ ಇರುವಂಥ ಇನ್ನಿತರರ ಮೇಲೆ FIR ಅನ್ನು ದಾಖಲಿಸಿತ್ತು. ಈ FIR ಅನ್ನು ಪ್ರಶ್ನಿಸಿ ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಹೋಗಿದ್ರು. ಆದರೆ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಈ FIR ಅನ್ನು ದಾಖಲಿಸಿದ್ದು ಸರಿ ಅನ್ನುವಂಥದ್ದು ಹೇಳಿತ್ತು. ಅದನ್ನ ಪ್ರಶ್ನೆ ಮಾಡಿ ಈಗ ವಿಶೇಷ ನ್ಯಾಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಸಲಾಗಿತ್ತು. ವಿಶಾಲ್ ಗೋಗ್ನೆ ಅವರ ನೇತೃತ್ವದ ಪೀಠ ಇವತ್ತು ಆದೇಶವನ್ನು ಕೊಟ್ಟಿದೆ. ಅಂದರೆ FIR ನ ಸ್ವೀಕಾರ ಮಾಡಲಿಕ್ಕೆ ಏನು ಆರೋಪಿಗಳ್ಯಾರಿದ್ದಾರೆ ಅವರು ಅರ್ಹರಲ್ಲ ಅನ್ನುವಂಥದ್ದನ್ನು ಈಗ ಕೋರ್ಟ್ ಹೇಳಿರುವಂತಹದ್ದು. ಬಹು ಮುಖ್ಯವಾಗಿ ಈ ಪ್ರಕರಣದಲ್ಲಿ ಈಗಾಗಲೇ ಜಾರಿ ನಿರ್ದೇಶನಾಲಯ ತನಿಖೆಯನ್ನು ನಡೆಸಿ ಈಗ ಚಾರ್ಜ್ ಶೀಟ್ ಅನ್ನು ಕೂಡ ಸಲ್ಲಿಕೆಯನ್ನು ಮಾಡಿದೆ. ಚಾರ್ಜ್ ಶೀಟ್ ನಲ್ಲಿ ಏನೇನೆಲ್ಲ ಅಕ್ರಮಗಳಾಗಿದೆ ಅನ್ನುವಂಥದ್ದನ್ನು ವಿವರವಾಗಿ ಜಾರಿ ನಿರ್ದೇಶನಾಲಯ ಈಗಾಗಲೇ ಕೋರ್ಟ್ಗೆ ಮಾಹಿತಿಯನ್ನು ನೀಡಿರುವಂತಹದ್ದು. ಇದೇ ವರದಿಯನ್ನು ಆಧಾರವಾಗಿಟ್ಕೊಂಡು ದೆಹಲಿ ಪೊಲೀಸರು ಕೂಡ FIR ಅನ್ನು ದಾಖಲು ಮಾಡ್ಕೊಳ್ತಾರೆ. ಈಗಾಗಲೇ ತನಿಖೆ ಆಗಿರೋದನ್ನ ದೆಹಲಿ ಆರ್ಥಿಕ ವಿಭಾಗಗಳ ಪೊಲೀಸರು ಯಾಕೆ ಇದನ್ನ ತನಿಖೆ ಮಾಡಬೇಕು, ಇದರ ತನಿಖೆ ಅವಶ್ಯಕತೆ ಇಲ್ಲ ಅನ್ನುವಂಥದ್ದನ್ನ ಈಗಾಗಲೇ ಪ್ರಶ್ನೆಯನ್ನ ಮಾಡಿದ್ರು. ಆ ಪ್ರಶ್ನೆಗೆ ಸಂಬಂಧಪಟ್ಟ ಹಾಗೆ, ಆ ಅರ್ಜಿಗೆ ಸಂಬಂಧಪಟ್ಟ ಹಾಗೆ ಇವತ್ತು ಕೋರ್ಟ್ ತೀರ್ಪನ್ನು ನೀಡಿರುವಂತಹದ್ದು. ಅಂದ್ರೆ FIR ಅನ್ನ ದಾಖಲಿಸಿದೀವಿ ಅನ್ನುವಂಥ ಮಾಹಿತಿಯನ್ನು ನೀಡಬಹುದು, ಮತ್ತೆ FIR ಪ್ರತಿಯನ್ನು ಸ್ವೀಕರಿಸಬೇಕು ಅನ್ನುವಂಥದ್ದು ಕಡ್ಡಾಯ ಅಲ್ಲ ಅನ್ನುವಂಥದ್ದನ್ನ ಇವತ್ತು ವಿಶಾಲ್ ಗೋಗ್ನೆ ಅವರ ಪೀಠ, ರೋಸ್ ಅವೆನ್ಯೂ ವಿಶೇಷ ನ್ಯಾಯಾಧೀಶರು ಒಂದು ಆದೇಶವನ್ನು ನೀಡಿರುವಂತಹದ್ದು. ಈ ಪ್ರಕರಣದಲ್ಲಿ ನಾವು ನೋಡೋದಾದ್ರೆ DK ಶಿವಕುಮಾರ್ ಅವರಿಗೂ ಕೂಡ ನೋಟಿಸ್ ಬಂದಿರುವಂತಹದ್ದು, ಜೊತೆಗೆ DK ಸುರೇಶ್ ಅವರಿಗೂ ಕೂಡ ನೋಟಿಸ್ ಬಂದಿದೆ. ಯಂಗ್ ಇಂಡಿಯಾಗೆ ದೇಣಿಗೆಯನ್ನ ನೀಡಿದ್ರು ಅನ್ನುವಂಥದ್ದು ಕಾರಣಕ್ಕಾಗಿಯೇ ದೆಹಲಿಯ ಆರ್ಥಿಕ ವಿಭಾಗಗಳ ಪೊಲೀಸರು ನೋಟಿಸ್ ಅನ್ನ ಕೊಟ್ಟಿದ್ರು. ಅಂದ್ರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಮಾಹಿತಿಯನ್ನು ನಿಮ್ಮಿಂದ ಪಡೆದುಕೊಳ್ಬೇಕಾಗಿದೆ, ನೀವು ನೋಟಿಸ್ಗೆ ಬಂದು ಉತ್ತರ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ನೋಟಿಸ್ ಅನ್ನ ಕೊಟ್ಟಿದ್ರು. ಆದರೆ ಕಳೆದ ವಾರ ದೆಹಲಿಗೆ ಭೇಟಿ ನೀಡಿದಂತಹ DK ಶಿವಕುಮಾರ್ ಅವರು ಕೋರ್ಟ್ ಅಂದ್ರೆ ಪೊಲೀಸರಿಗೆ ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಒಂದು ವಾರಗಳ ನಂತರ ನನಗೆ ಸಮಯಾವಕಾಶ ಬೇಕು, ಒಂದು ವಾರಗಳ ನಂತರ ನಾನು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನು ಕೊಡ್ತೇನೆ ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಹೇಳಿ ಬಂದಿದ್ರು. ಈಗ ಈ ಒಂದು ಕೋರ್ಟ್ ಈ ಒಂದು FIR ಅನ್ನ ಗಂಭೀರವಾಗಿ ಪರಿಗಣಿಸದೇ ಇರೋದ್ರಿಂದ ಈ DK ಶಿವಕುಮಾರ್ ಹಾಗೂ DK ಸುರೇಶ್ ಅವರಿಗೆ ಕೊಟ್ಟಿದ್ದಂತಹ ನೋಟಿಸ್ ಕೂಡ ಹೆಚ್ಚಿನ ಮಾನ್ಯತೆಯನ್ನು ಪಡೆಯೋದಿಲ್ಲ, ಮತ್ತೆ ಗಂಭೀರ ಸ್ವರೂಪವನ್ನು ಪಡೆಯೋದಿಲ್ಲ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಜಾರಿ ನಿರ್ದೇಶನಾಲಯ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಂಪೂರ್ಣ ತನಿಖೆಯನ್ನು ಮಾಡಿರುವಂತಹದ್ದು, ಚಾರ್ಜ್ ಶೀಟ್ ಅನ್ನು ಸಲ್ಲಿಸಿದೆ. ಸೋನಿಯಾ ಗಾಂಧಿ ಅವರು ಮತ್ತೆ ರಾಹುಲ್ ಗಾಂಧಿ ಅವರಿಂದ ಏನೇನು ಅಕ್ರಮ ಆಗಿದೆ, ಮತ್ತೆ ಹಣ ವರ್ಗಾವಣೆ ಹೇಗಾಗಿದೆ, ಯಂಗ್ ಇಂಡಿಯಾದಿಂದ ನ್ಯಾಷನಲ್ ಹೆರಾಲ್ಡ್ ಇದರಿಂದ ಏನೇನೆಲ್ಲ ಹಣ ವರ್ಗಾವಣೆ ಆಗಿದೆ ಅನ್ನುವಂಥ ಸಂಪೂರ್ಣ ಮಾಹಿತಿಯನ್ನ ಚಾರ್ಜ್ ಶೀಟ್ ಮೂಲಕ ಈಗ ಕೋರ್ಟ್ಗೆ ಸಲ್ಲಿಸಿರುವಂತಹದ್ದು. ಮತ್ತೆ ಪ್ರತ್ಯೇಕವಾಗಿ ಮತ್ತೆ ದೆಹಲಿ ಪೊಲೀಸರು ಯಾಕೆ ಇದನ್ನ ತನಿಖೆಯನ್ನ ಮಾಡಬೇಕು ಅನ್ನುವಂತಹದ್ದು ಪ್ರಶ್ನೆ ಆಗಿತ್ತು. ಇದೊಂದು ಹರಾಸ್ಮೆಂಟ್ ರೀತಿಯಾಗಿ ನಡೀತಾ ಇದೆ ಅನ್ನುವಂಥದ್ದನ್ನ ಇವರು ಕೋರ್ಟ್ಗೆ ಮನವಿಯನ್ನ ಮಾಡ್ಕೊಂಡಿದ್ರು. ಹಾಗಾಗಿ FIR ಅನ್ನ ಸ್ವೀಕರಿಸುವಂತಹದ್ದು ಕಡ್ಡಾಯ ಅಲ್ಲ ಅನ್ನುವಂತಹದ್ದನ್ನ ಹೇಳಿ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಕೊಟ್ಟಿದ್ದಂತಹ ತೀರ್ಪನ್ನ ರದ್ದುಗೊಳಿಸಿರುವಂತಹದ್ದು. ಮತ್ತೆ ಇದಂತ ಒಂದು ಸ್ಮಾಲ್ ರಿಲೀಫ್ ಅಂತಾನೆ ಹೇಳ್ಬೋದು. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅವರಿಗೆ ದೆಹಲಿ ಪೊಲೀಸರನ್ನು FIR ಹಾಕೊಂಡಿದ್ರು ಈ ಕೇಸ್ನಲ್ಲಿ. ಇದೊಂದು ಸ್ಮಾಲ್ ರಿಲೀಫ್ ಅಂತಾನೆ ಹೇಳ್ಬೋದು. ಅವಿನಾಶ್, ಧನ್ಯವಾದ ಹರೀಶ್. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH